ನನ್ನ ಹೆಸರು ಅಮಿತ್. ನಾನು ಹೆಡ್ ಅಂಡ್ ನೆಕ್ ಆಂಕೋ ಸರ್ಜನ್. ನಾನು ನನ್ನ ಪದವಿ ಮತ್ತೆ ಸ್ನಾತಕೋತ್ತರ ಪದವಿಯನ್ನ ಇಲ್ಲೇ ಬಾಪೂಜಿ ಸಂಸ್ಥೆಯಲ್ಲಿ ಮುಗಿಸಿರ್ತೀನಿ, ದಾವಣಗೆರೆಯಲ್ಲಿ. ಅದಾದ ನಂತರ ನಾನು ಕ್ಯಾನ್ಸರ್ ನಲ್ಲಿ ಫೆಲೋಶಿಪ್ ಮುಗಿಸಿದ್ದೀನಿ, ಅದು ಕೂಡ ಬೆಂಗಳೂರಿನ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಮುಗಿಸಿರ್ತೀನಿ. ಅದಾದ ನಂತರ ನನ್ನ ವೃತ್ತಿಯನ್ನ ನಾನು ಆರಂಭಿಸಿದ್ದು ಹುಬ್ಳಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ. ಅಲ್ಲಿ ಕೂಡ ನಾನು ಹೆಡ್ ಅಂಡ್ ನೆಕ್ ಆಂಕೋ ಸರ್ಜರಿ ಡಿಪಾರ್ಟ್ಮೆಂಟ್ ನಲ್ಲಿ ಕೂಡ ನಾನು ವರ್ಕ್ ಮಾಡಿದ್ದೀನಿ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ದಾವಣಗೆರೆ, ಇಲ್ಲಿ ಹೆಡ್ ಅಂಡ್ ನೆಕ್ ಆಂಕೋ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕ್ಯಾನ್ಸರ್ ನ ಬಗ್ಗೆ ತಿಳ್ಕೊಳ್ಳೋಣ. ಅದು ಹೆಚ್ಚಾಗಿ ಬಾಯಿ ಮತ್ತೆ ಕುತ್ತಿಗೆ ಕ್ಯಾನ್ಸರ್ ಈಗಿನ ಜನರೇಷನ್ ಅಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ತುಂಬಾ ಜನರ ಪ್ರಶ್ನೆ ಏನು ಅಂತಂದ್ರೆ, ಕ್ಯಾನ್ಸರ್ ಸಾಂಕ್ರಾಮಿಕ ರೋಗ ಹೌದು ಅಥವಾ ಇಲ್ಲ? ಖಂಡಿತವಾಗಿಯೂ ಕ್ಯಾನ್ಸರ್ ಸಾಂಕ್ರಾಮಿಕ ರೋಗ ಅಲ್ಲ. ಇದಕ್ಕಾಗಿ ನಾವು ಪೇಷಂಟ್ ನ ಅವರಿಗೆ ಬೇರೆ ತಟ್ಟೆ ಲೋಟ ಕೊಡೋದು, ಅಥವಾ ಅವ್ರನ್ನ ಬೇರೆ ಕೋಣೆಯಲ್ಲಿ ಮಲಗಿಸೋದು, ಅಥವಾ ಅವ್ರನ್ನ ದೂರ ಇಡೋದು, ಅಥವಾ ಯಾವುದೇ ಮಕ್ಕಳನ್ನ ಹತ್ರ ಹೋಗೋದನ್ನ ತಡೆಗಟ್ಟೋದು, ಈ ತರವಂತದ್ದು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಗಳು ಬಂದಿರತಕ್ಕಂಥ ಕ್ಯಾನ್ಸರ್ ಸೆಲ್ ಅನ್ನ ಪತ್ತೆ ಹಚ್ಚಿ ಕೊಲ್ಲೋ ಅಷ್ಟು ಶಕ್ತಿ ಇರುತ್ತೆ. ಸೊ ಹೀಗಾಗಿ ಕ್ಯಾನ್ಸರ್ ಸಾಂಕ್ರಾಮಿಕ ರೋಗ ಅಲ್ಲ. ವಿಶ್ವಾರಾಧ್ಯ ಕ್ಯಾನ್ಸರ್ ಹಾಸ್ಪಿಟಲ್ ದಾವಣಗೆರೆ.